Jai Shri Gurudev. Welcome to Biology online class. Today let us discuss dihybrid test cross. As you all know that the definition of test cross, what is test cross? The F1 or F2 hybrid is crossed with homozygous recessive parent is called test cross. Or you can say plants having dominant phenotype crossed with homozygous recessive parent. Dominant phenotype ಇರುವಂತಹ ಒಂದು ಪ್ಲಾಂಟ್ಸ್ ಅನ್ನ ಹೋಮೋಜೈಗಸ್ ರೆಸೆಸಿವ್ ಪೇರೆಂಟ್ ಜೊತೆಗೆ ಕ್ರಾಸ್ ಮಾಡೋದನ್ನ ನಾವು ಟೆಸ್ಟ್ ಕ್ರಾಸ್ ಅಂತ ಹೇಳ್ತೀವಿ. ಸೊ ಏನಕ್ಕೆ ಟೆಸ್ಟ್ ಕ್ರಾಸ್ ಅನ್ನ ಕಂಡಕ್ಟ್ ಮಾಡಬೇಕು ಅಂತ ಅಂದ್ರೆ ಟು ನೋ ದ ಅನ್ನೌನ್ ಜಿನೋಟೈಪ್ ಆಫ್ ದಿ ಪ್ಲಾಂಟ್ ಹ್ಯಾವಿಂಗ್ ಡಾಮಿನೆಂಟ್ ಫಿನೋಟೈಪ್. ಡಾಮಿನೆಂಟ್ ಫಿನೋಟೈಪ್ ಇರುವಂತಹ ಪ್ಲಾಂಟ್ಸ್ ಜಿನೋಟೈಪ್ ನಮಗೆ ಗೊತ್ತಿರೋದಿಲ್ಲ. ಅದನ್ನ ತಿಳ್ಕೊಳ್ಳೋದಕ್ಕೆ ನಾವು ಟೆಸ್ಟ್ ಕ್ರಾಸ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಮಾನೋ ಹೈಬ್ರಿಡ್ ಟೆಸ್ಟ್ ಕ್ರಾಸ್ ಆಯ್ತು. ಟುಡೇ ಲೆಟ್ ಅಸ್ ಡಿಸ್ಕಸ್ ಡೈಹೈಬ್ರಿಡ್ ಟೆಸ್ಟ್ ಕ್ರಾಸ್. ಡೈಹೈಬ್ರಿಡ್ ಟೆಸ್ಟ್ ಕ್ರಾಸ್ ಅನ್ನ ನೋಡೋಣ. ಇವಾಗ ಡೈಹೈಬ್ರಿಡ್ ಟೆಸ್ಟ್ ಕ್ರಾಸ್ ಅಲ್ಲಿ F1 ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ F1 ಅಲ್ಲಿ ನಿಮಗೆ ಏನ್ ಬರುತ್ತೆ ಜಿನೋಟೈಪ್ ಅಂದ್ರೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಬರುತ್ತೆ. ಇದು ಹೆಟರೋಜೈಗಸ್ ರೌಂಡ್ ಅಂಡ್ ಯೆಲ್ಲೋ. ಹೆಟರೋಜೈಗಸ್ ರೌಂಡ್ ಅಂಡ್ ಯೆಲ್ಲೋ ಇದು. ಅದೇ ನೀನು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ನ ತಗೊಂಡ್ರು ಇದ್ರದ್ದು ಸಹ ಫಿನೋಟೈಪ್ ಏನ್ ಬರುತ್ತೆ ರೌಂಡ್ ಅಂಡ್ ಯೆಲ್ಲೋನೇ ಬರುತ್ತೆ. ಇದ್ರದ್ದು ರೌಂಡ್ ಅಂಡ್ ಯೆಲ್ಲೋ, ಇದ್ರದ್ದು ರೌಂಡ್ ಅಂಡ್ ಯೆಲ್ಲೋ. ರೌಂಡ್ ಮತ್ತೆ ಯೆಲ್ಲೋ ಎರಡೂ ಕ್ಯಾರೆಕ್ಟರ್ ಸಹ ಡಾಮಿನೆಂಟ್ ಕ್ಯಾರೆಕ್ಟರ್. ಈ ಡಾಮಿನೆಂಟ್ ಫಿನೋಟೈಪ್, ಸಿ ದಿಸ್ ಇಸ್ ದ ಫಿನೋಟೈಪ್. ಡಾಮಿನೆಂಟ್ ಫಿನೋಟೈಪ್ ಇರುವಂತಹ ಪ್ಲಾಂಟ್ ಇರೋ ಜಿನೋಟೈಪ್ ಹೆಟರೋಜೈಗಸ್ ರೌಂಡ್ ಅಂಡ್ ಯೆಲ್ಲೋನ ಅಥವಾ ಹೋಮೋಜೈಗಸ್ ರೌಂಡ್ ಅಂಡ್ ಯೆಲ್ಲೋನ ಅಂತ ಗೊತ್ತಿಲ್ಲ. ಸೊ ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರನೇ ಟೆಸ್ಟ್ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಸೊ F1 ಅಲ್ಲಿ ಬರ್ತಾ ಇರುವಂತಹ ರೌಂಡ್ ಅಂಡ್ ಯೆಲ್ಲೋ ಸೀಡೆಡ್ ಪ್ಲಾಂಟ್ ಏನಿದೆ ಆ ರೌಂಡ್ ಮತ್ತು ಯೆಲ್ಲೋನ ಎಕ್ಸ್ಪ್ರೆಸ್ ಮಾಡ್ತಾ ಇರುವಂತಹ ಜೀನ್ಸ್ ಗಳು ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಇದೆಯಾ ಹೆಟರೋಜೈಗಸ್ ಕಂಡೀಷನ್ ಅಲ್ಲಿ ಇದೆಯಾ? ಈ ಎರಡು ಪ್ಲಾಂಟ್ ನೋಡಿದ್ರೆ ಫಿನೋಟೈಪ್ ನಿಮಗೆ ಸೇಮ್ ಕಾಣಿಸ್ತಾ ಇದೆ. ರೌಂಡ್ ಶೇಪ್ ಸೀಡ್ಸ್ ಇದೆ, ಯೆಲ್ಲೋ ಕಲರ್ ಸೀಡ್ಸ್ ಇದೆ. ಬಟ್ ಜಿನೋಟೈಪ್ ಹೋಮೋಜೈಗಸ್ ಹೆಟರೋಜೈಗಸ್ ಅಂತ ಗೊತ್ತಿಲ್ಲ. ಇದನ್ನ ತಿಳ್ಕೊಳ್ಳೋದಕ್ಕೆ ನಾವು ಟೆಸ್ಟ್ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಆಲ್ರೆಡಿ ಹೇಳಿದೀನಿ. ಬಟ್ ಇಲ್ಲಿ ಜಿನೋಟೈಪ್ ಚೇಂಜ್ ಆಗುತ್ತೆ. ಏನಕ್ಕೆ ಅಂತ ಅಂದ್ರೆ ನೀನು ಇಲ್ಲಿ ಬರೀತಾ ಇರೋದು ಟೆಸ್ಟ್ ಕ್ಲಾಸ್ ಅಂದ್ರೆ ಡೈಹೈಬ್ರಿಡ್ ಕ್ರಾಸ್ ಗೆ ಟೆಸ್ಟ್ ಕ್ಲಾಸ್ ಬರೀತಾ ಇರೋದು. ಮಾನೋ ಹೈಬ್ರಿಡ್ ಟೆಸ್ಟ್ ಕ್ರಾಸ್ ಬೇರೆ ತರ ಬರುತ್ತೆ ಜಿನೋಟೈಪ್. ಯಾಕಂದ್ರೆ ಅಲ್ಲಿ ಒಂದೇ ಒಂದು ಕ್ಯಾರೆಕ್ಟರ್ ಡಿಫರ್ ಇರುವಂತಹ ಎರಡು ಪ್ಲಾಂಟ್ ಅನ್ನ ಕ್ರಾಸ್ ಮಾಡ್ತಾರೆ ಮೆಂಡಲ್. ಸೊ ಮಾನೋ ಹೈಬ್ರಿಡ್ ಕ್ರಾಸ್ ಅಲ್ಲಿ the two plants are crossed which are differing only one character. But in dihybrid cross the two plants are crossed which are differing two characters. So ಹಾಗಾಗಿ ಸ್ವಲ್ಪ ಚೇಂಜ್ ಆಗುತ್ತೆ. ಇವಾಗ ಟೆಸ್ಟ್ ಕ್ರಾಸ್ ಡೆಫಿನೇಷನ್ ಅನ್ನು ಮತ್ತಿನ್ನೊಂದ್ಸಲ ಬರೆಯೋದಿಲ್ಲ, ಗೊತ್ತು ಎಲ್ರಿಗೂ. ಸೊ ಏನು ಮಾನೋ ಹೈಬ್ರಿಡ್ ಟೆಸ್ಟ್ ಕ್ರಾಸ್ ಡೆಫಿನೇಷನ್ ಇದೆ ಅದೇನೆ ಪ್ಲಾಂಟ್ ಹ್ಯಾವಿಂಗ್ ಡಾಮಿನೆಂಟ್ ಫಿನೋಟೈಪ್ ಕ್ರಾಸ್ಡ್ ವಿತ್ ಹೋಮೋಜೈಗಸ್ ರೆಸೆಸಿವ್ ಪೇರೆಂಟ್. ಈಗ ಟೆಸ್ಟ್ ಕ್ರಾಸ್ ಅಲ್ಲಿ ಡೈಹೈಬ್ರಿಡ್ ಟೆಸ್ಟ್ ಕ್ರಾಸ್ ಅಲ್ಲಿ ಏನನ್ನ ನಾನು ಕ್ರಾಸ್ ಅಲ್ಲಿ ತಗೋಬೇಕು ಅದನ್ನ ಮಾತ್ರ ಬರ್ತೀನಿ. F1 hybrid is crossed with homozygous. F1 hybrid is crossed with homozygous recessive parent. F1 hybrid is crossed with homozygous recessive parent is called test cross. ಈಗ ಪೇರೆಂಟ್ಸ್ ನ ತಗೊಳ್ಳೋಣ. F1 ಅಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಬಂದಿದೆ. ಅದು ಹೋಮೋಜೈಗಸ್ ರೌಂಡ್ ಅಂಡ್ ಯೆಲ್ಲೋನಾ ಹೆಟರೋಜೈಗಸ್ ರೌಂಡ್ ಅಂಡ್ ಯೆಲ್ಲೋನಾ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಟೆಸ್ಟ್ ಕ್ರಾಸ್ ಅನ್ನ ಕಂಡಕ್ಟ್ ಮಾಡ್ತಾ ಇರೋದು. ಸೊ ಇವಾಗ ಇಲ್ಲಿ ರೌಂಡ್ ಯೆಲ್ಲೋ ಕ್ರಾಸ್ಡ್ ವಿತ್ ಹೋಮೋಜೈಗಸ್ ರೆಸೆಸಿವ್ ಪೇರೆಂಟ್ ಯಾವುದು? ರೌಂಡ್ ಗೆ ರೆಸೆಸಿವ್ ಯಾವುದು? ರಿಂಕಲ್ಡ್. ಯೆಲ್ಲೋ ಗೆ ರೆಸೆಸಿವ್ ಯಾವುದು? ಗ್ರೀನ್. ಸೊ ಲೆಟ್ ಅಸ್ ರೈಟ್ ಹಿಯರ್ ರಿಂಕಲ್ಡ್ ಅಂಡ್ ಗ್ರೀನ್. ರಿಂಕಲ್ಡ್ ಅಂಡ್ ಗ್ರೀನ್. ಈಗ ಜಿನೋಟೈಪ್ ಅನ್ನ ಬರೆಯೋಣ. ನೋಡಿ ಇಲ್ಲೂ ರೌಂಡ್ ಅಂಡ್ ಯೆಲ್ಲೋ ಹೋಮೋಜೈಗಸ್ ರೌಂಡ್ ಅಂಡ್ ಯೆಲ್ಲೋ ಇಲ್ಲಿ ಬರ್ಕೊಳ್ತೀನಿ, ಹೆಟರೋಜೈಗಸ್ ರೌಂಡ್ ಅಂಡ್ ಯೆಲ್ಲೋ ಇನ್ನೊಂದು ಕ್ಲಾಸ್ ಅಲ್ಲಿ ಬರ್ಕೊಳ್ತೀನಿ. ಸೊ ರಿಸಲ್ಟ್ಸ್ ನ ನೋಡಿದಾಗ ಸೊ ರೌಂಡ್ ಅಂಡ್ ಯೆಲ್ಲೋ ಹೋಮೋಜೈಗಸ್ ಆದ್ರೆ ಏನ್ ರಿಸಲ್ಟ್ ಬರುತ್ತೆ, ಹೆಟರೋಜೈಗಸ್ ಆಗಿದ್ರೆ ಏನ್ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಹೋಮೋಜೈಗಸ್ ರೌಂಡ್ ಅಂಡ್ ಯೆಲ್ಲೋನ ಬರ್ಕೊಳ್ಳೋಣ. ಹೋಮೋಜೈಗಸ್ ರೌಂಡ್ ಏನಾಗುತ್ತೆ ಕ್ಯಾಪಿಟಲ್ ಆರ್ ಆಗುತ್ತೆ. ಹೋಮೋಜೈಗಸ್ ಯೆಲ್ಲೋ ಏನಾಗುತ್ತೆ ಕ್ಯಾಪಿಟಲ್ ವೈ ಆಗುತ್ತೆ. ಸೊ ರಿಂಕಲ್ ಅಂಡ್ ಗ್ರೀನ್ ಅಂತ ಅಂದ್ರೆ ಸ್ಮಾಲ್ ಲೆಟರ್ಸ್ ಅಲ್ಲಿ ಬರಬೇಕು, ಯಾಕಂದ್ರೆ
ಎರಡೂ ಸಹ ರೆಸೆಸಿವ್ ಕ್ಯಾರೆಕ್ಟರ್. ಸೊ ಸ್ಮಾಲ್ ಸ್ಮಾಲ್ ವೈ ಅಂತ ಬರೆಯೋಣ. ಸೊ ನೋಡಿ ಇದು ಫಸ್ಟ್ ಕ್ರಾಸ್. ಈಗ ಇಲ್ಲಿ ಇನ್ನೊಂದು ಕ್ರಾಸ್ ಅಲ್ಲಿ ಏನ್ ತಗೊಳ್ಳೋಣ, ಪೇರೆಂಟ್ಸ್ ಸೇಮ್ ರೌಂಡ್ ಅಂಡ್ ಎಲ್ಲೋ ರಿಂಕಲ್ ಅಂಡ್ ಗ್ರೀನ್ ತಗೊಳ್ಳೋಣ. ರೌಂಡ್ ಅಂಡ್ ಎಲ್ಲೋ ಕ್ರಾಸ್ ವಿತ್ wrinkled and green. ಬಟ್ ಇದು ಜಿನೋಟೈಪ್ ಇದೆಯಲ್ಲ, ಇಲ್ಲೇನ್ ಬರ್ಕೊಂಡೆ ನಾನು ಹೋಮೋಸೈಗಸ್ ರೌಂಡ್ ಅಂಡ್ ಎಲ್ಲ ಬರ್ಕೊಂಡೆ. ಇಲ್ಲೇನ್ ಬರ್ಕೊಳ್ಳೋಣ, ಹೆಟ್ರೋಸೈಗಸ್ ರೌಂಡ್ ಅಂಡ್ ಎಲ್ಲ ಬರ್ಕೊಳ್ಳೋಣ. ಹೆಟ್ರೋಸೈಗಸ್ ರೌಂಡ್ ಅಂದ್ರೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಹೆಟ್ರೋಸೈಗಸ್ ಎಲ್ಲೋ ಅಂದ್ರೆ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಇಲ್ಲಿ ಸೇಮ್ ಬರ್ಕೊಳ್ಳೋಣ, wrinkled and green, ಸ್ಮಾಲ್ ಆರ್ ಸ್ಮಾಲ್ ವೈ. ಈಗ ರಿಸಲ್ಟ್ ಏನ್ ಬರುತ್ತೆ ಅಂತ ನೋಡಿ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? In the next step, we have to write gametes. So gametes ಅಲ್ಲಿ ನೋಡಿ, ಎರಡು ಸೆಗ್ರಿಗೇಟ್ ಆಗುತ್ತೆ, ಒಂದಲ್ಲಿ ಗ್ಯಾಮೆಟ್ ಹೋಗುತ್ತೆ, ಇದೆರಡು ಸೆಗ್ರಿಗೇಟ್ ಆಗುತ್ತೆ, ಒಂದಲ್ಲಿ ಗ್ಯಾಮೆಟ್ ಹೋಗುತ್ತೆ. ಸೊ ಹಾಗಾಗಿ ಒಂದು ಗ್ಯಾಮೆಟ್ ಅಲ್ಲಿ ಜಿನೋಟೈಪ್ ಕಾಂಬಿನೇಷನ್ ಏನ್ ಬರುತ್ತೆ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಬರುತ್ತೆ. ನೆಕ್ಸ್ಟ್ ಇದು ಒಂದು ಬರ್ತೀನಿ, ಇನ್ನೊಂದು ಬರ್ಬೇಕಲ್ಲ. ಸೊ ಇನ್ನೊಂದು ಕ್ಯಾಪಿಟಲ್ ಆರ್, ಇನ್ನೊಂದು ಕ್ಯಾಪಿಟಲ್ ವೈ. ಸೊ ಹಾಗಾಗಿ ಗ್ಯಾಮೆಟ್ಸ್ ಇನ ಜಿನೋಟೈಪ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಇರುವಂತದ್ದು ಮಾತ್ರ ಬರುತ್ತೆ. ಇಲ್ಲಿ ನೋಡಿ, ಇದೆರಡು ಸೆಗ್ರಿಗೇಟ್ ಆಗುತ್ತೆ, ಸ್ಮಾಲ್ ಆರ್, ಇದೆರಡು ಸೆಗ್ರಿಗೇಟ್ ಆಗುತ್ತೆ, ಸ್ಮಾಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಸಿ ಈ ಒಂದು ಪ್ಲಾಂಟ್ಸ್ ಅಲ್ಲಿ ಎಲ್ಲಾ ಗ್ಯಾಮೆಟ್ಸ್ ಅಲ್ಲಿನೂ ಜಿನೋಟೈಪ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಇರುತ್ತೆ. ಈ ಒಂದು ಪ್ಲಾಂಟ್ಸ್ ಅಲ್ಲಿ ಎಲ್ಲಾ ಗ್ಯಾಮೆಟ್ಸ್ ಅಲ್ಲಿನೂ ಜಿನೋಟೈಪ್ ಸ್ಮಾಲ್ ಆರ್ ಸ್ಮಾಲ್ ವೈ ಇರುತ್ತೆ. ಸೊ ಇವಾಗ ಇದನ್ನ ಇದ್ರ ಜೊತೆ ಕ್ರಾಸ್ ಮಾಡಿ, ಇದ್ರ ಜೊತೆ ಕ್ರಾಸ್ ಮಾಡೋಣ. ಯಾವ ತರ ಮಾಡಿದ್ರು ಒಂದೇ ಕಾಂಬಿನೇಷನ್ ಬರ್ತಾ ಇರೋದು. ಸೊ ಇವಾಗ ಇಲ್ಲಿ ಫಸ್ಟ್ ಜನರೇಷನ್ ಅನ್ನು ಏನಂತ ಕರಿಬಹುದು, F1 ಜನರೇಷನ್ ಅಂತ ಕರಿಬಹುದು. ಸೊ ಇಲ್ಲಿ F1 ಅಂತ ಬರ್ಕೊಳ್ಳಿ. ಈಗ ಏನಾಯ್ತು ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಬಂತು. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇದೇನಾಗುತ್ತೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಬಂತು. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂದ್ರೆ ಏನು, ರೌಂಡ್. ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂದ್ರೆ ಏನು, ಎಲ್ಲೋ. ಸಿ ಒಟ್ಟು ನಿಮಗೆ ಇಲ್ಲಿ ಬರ್ತಾ ಇರೋದು ಆಲ್ ಪ್ಲಾಂಟ್ಸ್ ಆರ್ ರೌಂಡ್ ಅಂಡ್ ಎಲ್ಲೋ. ಎಲ್ಲಾ ಪ್ಲಾಂಟ್ಸ್ ಏನ್ ಬರುತ್ತೆ, ರೌಂಡ್ ಅಂಡ್ ಎಲ್ಲೋ ಬರುತ್ತೆ. ಸಿ ಇದು ರಿಸಲ್ಟ್ ಅಂತ ತಗೊಳ್ಳೋಣ. ಸೊ ರಿಸಲ್ಟ್ ಅಲ್ಲಿ ಏನ್ ಬರೆಯೋಣ, ಆಲ್ ಪ್ಲಾಂಟ್ಸ್ ಆರ್ ರೌಂಡ್ ಅಂಡ್ ಎಲ್ಲೋ, ಮೀನ್ಸ್ ರೌಂಡ್ ಶೇಪ್ ಎಲ್ಲೋ ಕಲರ್, ಅದು ಗೊತ್ತಲ್ಲ. ಸೊ ರೌಂಡ್ ಅಂಡ್ ಎಲ್ಲೋ ಅಂತ ಬರೀತೀವಿ ನೋಡಿ. ಈಗ ಈ ಕ್ರಾಸ್ ಬರುತ್ತೆ, ಈ ತರ ಒಂದು ಕಾಂಬಿನೇಷನ್ ಇದ್ದಾಗ 4 ತರದ ಗ್ಯಾಮೆಟ್ಸ್ ಬರುತ್ತೆ. ಡೈರೆಕ್ಟ್ ಕ್ರಾಸ್ ಮಾಡ್ಬೇಕಾದ್ರೆ ಹೇಳಿದ್ವಿ ಯಾವ ತರ. ಈಗ ಕ್ಯಾಪಿಟಲ್ ಆರ್ ಜೊತೆಗೆ ಕ್ಯಾಪಿಟಲ್ ವೈ ಇರೋದಕ್ಕೆ 50% ಚಾನ್ಸ್ ಆದ್ರೆ, ಅದೇ ಕ್ಯಾಪಿಟಲ್ ಆರ್ ಜೊತೆಗೆ ಸ್ಮಾಲ್ ವೈ ಇರೋದಕ್ಕೆ 50% ಚಾನ್ಸ್ ಇರುತ್ತೆ. ಸಿ ಕ್ಯಾಪಿಟಲ್ ಆರ್ ಜೊತೆಗೆ ಕ್ಯಾಪಿಟಲ್ ವೈ ಇರೋದಕ್ಕೆ 50% ಚಾನ್ಸ್. there is a 50% chance of capital R bearing gametes contain capital Y, and again there is a 50% chance of capital R bearing gametes has small y. ಅದೇ ತರ ಸ್ಮಾಲ್ ಆರ್ ಜೊತೆಗೆ ಕ್ಯಾಪಿಟಲ್ ವೈ ಇರೋಕ್ಕೆ 50% ಚಾನ್ಸ್ ಇರುತ್ತೆ, ಅದೇ ಸ್ಮಾಲ್ ಆರ್ ಜೊತೆಗೆ ಸ್ಮಾಲ್ ವೈ ಇರೋಕ್ಕೆ 50% ಚಾನ್ಸ್ ಇರುತ್ತೆ. ಇದೆಲ್ಲ ಹೇಳಿದಿರಲ್ವಾ, 50% ಆಫ್ ದ ಗ್ಯಾಮೆಟ್ಸ್ ಕ್ಯಾಪಿಟಲ್ ಆರ್ ಬರುತ್ತೆ, ಇನ್ 50% ಆಫ್ ದ ಗ್ಯಾಮೆಟ್ಸ್ ಸ್ಮಾಲ್ ಆರ್ ಬರುತ್ತೆ, ಅಗೇನ್ 50% ಆಫ್ ದ ಗ್ಯಾಮೆಟ್ಸ್ ಕ್ಯಾಪಿಟಲ್ ವೈ ಬರುತ್ತೆ, ಅಗೇನ್ 50% ಆಫ್ ದ ಗ್ಯಾಮೆಟ್ಸ್ ಅಲ್ಲಿ ಸ್ಮಾಲ್ ವೈ ಬರುತ್ತೆ. 4 gametes are produced here having different genotype. So different genotype ಇರುವಂತಹ 4 gametes ಪ್ರೊಡ್ಯೂಸ್ ಆಗುತ್ತೆ. See, capital R bearing gamete has capital Y or capital R bearing gametes as small y. So ಎಷ್ಟು percent chance of 50% chance, that is there is a 50% chance of capital R bearing gametes as capital Y, and again there is a 50% chance of capital R bearing gametes as small y. And here there is a 50% chance of small r bearing gametes as capital Y, and again there is a 50% chance of small r bearing gametes as small y. ಅಂದ್ರೆ ಅರ್ಥ ಇಷ್ಟೇನೆ, ಕ್ಯಾಪಿಟಲ್ ಆರ್ ಜೊತೆಗೆ ಕ್ಯಾಪಿಟಲ್ ವೈ ಇರೋಕ್ಕೆ 50% ಚಾನ್ಸ್, ಕ್ಯಾಪಿಟಲ್ ಆರ್ ಜೊತೆಗೆ ಸ್ಮಾಲ್ ವೈ ಇರೋಕ್ಕೆ 50% ಚಾನ್ಸ್, ಸ್ಮಾಲ್ ಆರ್ ಜೊತೆಗೆ ಕ್ಯಾಪಿಟಲ್ ವೈ ಇರೋಕ್ಕೆ 50% ಚಾನ್ಸ್, ಸ್ಮಾಲ್ ಆರ್ ಜೊತೆಗೆ ಸ್ಮಾಲ್ ವೈ ಇರೋಕ್ಕೆ 50% ಚಾನ್ಸ್. ಈಗ ಈ ಒಂದು ಪೇರೆಂಟ್ ನ ತಗೊಂಡ್ರೆ ಸ್ಮಾಲ್ ಆರ್ ಸ್ಮಾಲ್ ವೈ ಅದೊಂದೇ ತರಹದ ಜಿನೋಟೈಪ್ ಇರೋ ಗ್ಯಾಮೆಟ್ಸ್ ಬರುತ್ತೆ. ಅದನ್ನ ಒಂದು ಸಲ ಬರೀತೀನಿ, ಇಲ್ಲಿ ಸ್ಮಾಲ್ ಆರ್ ಸ್ಮಾಲ್ ವೈ ಅಂತ ಬರೀತೀನಿ. ಈಗ ಕ್ರಾಸ್ ಅನ್ನ ಬರೀರಿ ನೋಡಿ, ಇದು ಇಲ್ಲಿಗೆ ಈ ಲೈನ್ ಈ ಗ್ಯಾಮೆಟ್, ಇದು ಇಲ್ಲಿಗೆ, ಇದು ಇಲ್ಲಿಗೆ. ಸೊ ಫರ್ಟಿಲೈಸೇಷನ್ ಆಗುತ್ತೆ.
ಈ ಗ್ಯಾಮೆಟ್ ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆದ್ರೆ ಏನ್ ಕಾಂಬಿನೇಷನ್ ಬರುತ್ತೆ, ಹೇಗೆ ಈ ಗ್ಯಾಮೆಟ್ ಇದ್ರ ಜೊತೆ ಫ್ಯೂಸ್ ಆದ್ರೆ ಏನ್ ಕಾಂಬಿನೇಷನ್ ಬರುತ್ತೆ ಅಂತ ಬರ್ತಾವೆ. ಸೊ ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆದ್ರೆ ಏನ್ ಕಾಂಬಿನೇಷನ್ ಬರುತ್ತೆ ಅಲ್ಲಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಬರುತ್ತೆ. ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆದ್ರೆ ಏನ್ ಕಾಂಬಿನೇಷನ್ ಬರೋ ಚಾನ್ಸಸ್ ಇದೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇಲ್ಲಿ ಸ್ಮಾಲ್ ವೈ ಬರುತ್ತೆ, ಹೌದಾ. ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆದ್ರೆ ಏನ್ ಕಾಂಬಿನೇಷನ್ ಬರುತ್ತೆ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಬರುತ್ತೆ. ಇದು ಇದ್ರ ಜೊತೆ ಫ್ಯೂಸ್ ಆದ್ರೆ ಗ್ಯಾಮೆಟ್ ಏನ್ ಬರುತ್ತೆ, ಸ್ಮಾಲ್ ಆರ್ ಸ್ಮಾಲ್ ವೈ ಬರುತ್ತೆ, ಹೌದಾ. ಈಗ ಏನು ಅಂತ ಬರೆಯೋಣ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಫಿನೋಟೈಪ್ ನ ಬರೆಯೋಣ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂದ್ರೆ ರೌಂಡ್ ಬರುತ್ತಾ, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂದ್ರೆ ಎಲ್ಲೋನಾ, ಕ್ಯಾಪಿಟಲ್ ಆರ್ ಸ್ಮಾಲ್ ಅಂದ್ರೆ ರೌಂಡ್, ಸ್ಮಾಲ್ ವೈ ಅಂದ್ರೆ ಏನು ಇದೆ, ಸ್ಮಾಲ್ ವೈ ಅಂದ್ರೆ ಗ್ರೀನ್, ಸ್ಮಾಲ್ ಆರ್ ಅಂದ್ರೆ ವಿಂಕರ್ಡ್, ರೌಂಡ್ ಗ್ರೀನ್ ಬಂದು ಸ್ಮಾಲ್ ಆರ್ ಅಂದ್ರೆ ವಿಂಕರ್ಡ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂದ್ರೆ ಎಗೈನ್ ಎಲ್ಲೋ. ಇದಕ್ಕೆ ಮೇಲೆ ಬರ್ತೀನಿ ನೋಡ್ಕೊಳ್ಳಿ, ಸ್ಮಾಲ್ ಆರ್ ಅಂದ್ರೆ ಏನು ವಿಂಕರ್ಡ್, ಸ್ಮಾಲ್ ವೈ ಅಂದ್ರೆ ಏನು ಗ್ರೀನ್. ಇದನ್ನೇ ರಿಸಲ್ಟ್ ಅಂತ ತಗೊಳ್ಳಿ. ಇಲ್ಲಿ ರಿಸಲ್ಟ್ ಏನ್ ಬರ್ತದೆ, ನಾನು ಆಲ್ ಪ್ಲಾಂಟ್ಸ್ ಆರ್ ರೌಂಡ್ ಅಂಡ್ ಎಲ್ಲೋ ಅಂತ ಬರ್ದೆ. ಬಟ್ ಇಲ್ಲಿ ಎಲ್ಲಾ ಪ್ಲಾಂಟ್ಸ್ ರೌಂಡ್ ಅಂಡ್ ಎಲ್ಲೋ ಇಲ್ಲ, ರೌಂಡ್ ಅಂಡ್ ಎಲ್ಲೋನು ಇದೆ, ರೌಂಡ್ ಅಂಡ್ ಗ್ರೀನ್ ಇದೆ, ರಿಂಕಲ್ಡ್ ಅಂಡ್ ಎಲ್ಲೋ ಇದೆ, ರಿಂಕಲ್ಡ್ ಅಂಡ್ ಗ್ರೀನ್ ಇದೆ. ಸೊ ಇಲ್ಲಿ ಏನ್ ಬರ್ತೀನಿ, ಇದೇ ರಿಸಲ್ಟ್, ಈ ಕ್ರಾಸ್ ಇದೇ ರಿಸಲ್ಟ್. ಸೊ ಇವಾಗ ಇಲ್ಲಿ F1 ಜನರೇಷನ್ ಅಲ್ಲಿ ನಿಮಗೆ ರೆಸಿಸಿವ್ ಕ್ಯಾರೆಕ್ಟರ್ ಬರೋದಿಲ್ಲ, ಹೌದಲ್ವಾ. F1 ಅಲ್ಲಿ ರೌಂಡ್ ಅಂಡ್ ಎಲ್ಲೋ ಬರುತ್ತೆ, ರೌಂಡ್ ಡಾಮಿನೆಂಟ್ ಕ್ಯಾರೆಕ್ಟರ್, ಎಲ್ಲೋನು ಡಾಮಿನೆಂಟ್ ಕ್ಯಾರೆಕ್ಟರ್ ಈ ಕ್ರಾಸ್ ಅಲ್ಲಿ. ಬಟ್ ಈ ಒಂದು ಸೆಕೆಂಡ್ ಕ್ರಾಸ್ ಅಲ್ಲಿ ಏನಾಗ್ತದೆ, ಲೆಟ್ ಅಸ್ ಕನ್ಸಿಡರ್ ಇಟ್ಸ್ ಎ ಸೆಕೆಂಡ್ ಕ್ರಾಸ್ ಅಂದ್ರೆ ಎರಡನೇ ಕ್ರಾಸ್ ಅಲ್ಲಿ. ಈ ಒಂದು ಕ್ರಾಸ್ ಅಲ್ಲಿ ಏನಾಗ್ತಾ ಇದೆ, ರೌಂಡ್ ಅಂಡ್ ಎಲ್ಲೋ ಬರುತ್ತೆ, ರೌಂಡ್ ಅಂಡ್ ಗ್ರೀನ್ ಬರುತ್ತೆ. ಗ್ರೀನ್ ರೆಸಿಸಿವ್ ಕ್ಯಾರೆಕ್ಟರ್, ರಿಂಕಲ್ಡ್ ರೆಸಿಸಿವ್ ಕ್ಯಾರೆಕ್ಟರ್, ರಿಂಕಲ್ಡ್ ಅಂಡ್ ಎಲ್ಲೋ ಬಂತು, ರಿಂಕಲ್ಡ್ ರೆಸಿಸಿವ್ ಕ್ಯಾರೆಕ್ಟರ್, ರಿಂಕಲ್ಡ್ ಅಂಡ್ ಗ್ರೀನ್ ಬಂತು, ಎರಡೂ ಸಹ ರೆಸಿಸಿವ್ ಕ್ಯಾರೆಕ್ಟರ್. ಅಂದ್ರೆ ಈ ಒಂದು ಕ್ರಾಸ್ ಅಲ್ಲಿ F1 ಜನರೇಷನ್ ಅಲ್ಲಿ ರೆಸಿಸಿವ್ ಕ್ಯಾರೆಕ್ಟರ್ ಬರ್ತಾ ಇದೆಯಾ. ಸೊ ಅಂದ್ರೆ ಅರ್ಥ ಏನು, ಅಪಿಯರೆನ್ಸ್ ಆಫ್ ರೆಸಿಸಿವ್ ಕ್ಯಾರೆಕ್ಟರ್ ಇನ್ ದ F1 ಜನರೇಷನ್ ಇಂಡಿಕೇಟ್ಸ್ ದಟ್ ದ ಅನ್ನೋನ್ ಜಿನೋಟೈಪ್ ವಾಸ್ ಇನ್ ಹೆಟೆರೋಜೈಗಸ್ ಕಂಡೀಷನ್. F1 ಜನರೇಷನ್ ಅಲ್ಲಿ ರೆಸಿಸಿವ್ ಕ್ಯಾರೆಕ್ಟರ್ ಅಪಿಯರ್ ಆಗ್ತಾ ಇರೋದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಈ ಒಂದು ಅನ್ನೋನ್ ಜಿನೋಟೈಪ್ ಯಾವ ಕಂಡೀಷನ್ ಅಲ್ಲಿ ಇದೆ, ಹೆಟೆರೋಜೈಗಸ್ ಕಂಡೀಷನ್ ಅಲ್ಲಿ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಅಂಡ್ ಹಿಯರ್ in F1 generation you will get round and yellow, wrinkled and yellow, round and green and wrinkled and green. ಎಲ್ಲ ಎಷ್ಟು ಬರುತ್ತೆ, ಒಂದೊಂದು ಬರುತ್ತೆ. ಸೊ ಹಾಗಾದ್ರೆ ಡೈಹೈಬ್ರಿಡ್ ಟೆಸ್ಟ್ ಕ್ರಾಸ್ ರೇಷಿಯೋ ಏನಾಗುತ್ತೆ ನಿಮಗೆ, 1:1:1:1. ಇದ್ರ ಕೆಳಗಡೆ ಬರೀ, ಇದು ಒಂದು ರೌಂಡ್ ಅಂಡ್ ಎಲ್ಲೋ, ಇದು ಒಂದು ಎಲ್ಲೋ wrinkled and yellow, ಇದು ರೌಂಡ್ ಅಂಡ್ ಗ್ರೀನ್, ಇದು wrinkled and green, ಹೌದಲ್ವಾ. ಸೊ 1:1:1 ಬರುತ್ತೆ. ಅಪಿಯರೆನ್ಸ್ ಆಫ್ recessive character in the F1 generation indicates that, see, the unknown genotype was in heterozygous condition, but here the appearance of only dominant characters, that is round and yellow, indicates that the unknown genotype was in homozygous condition. In round and yellow crossed with wrinkled and green, ಅಲ್ಲಿ ನಿಮಗೆ ರೆಸಿಸಿವ್ ಕ್ಯಾರೆಕ್ಟರ್ ಅಪಿಯರ್ ಆದ್ರೆ ಆ ರೌಂಡ್ ಅಂಡ್ ಎಲ್ಲೋ ಯಾವ ಕಂಡೀಷನ್ ಅಲ್ಲಿ ಇದೆ, ಹೆಟೆರೋಜೈಗಸ್ ಕಂಡೀಷನ್ ಅಲ್ಲಿ. ಅದು ಅಪಿಯರ್ ಆಗ್ತಾ ಇಲ್ಲ ಅಂತ ಬರೀ ರೌಂಡ್ ಅಂಡ್ ಎಲ್ಲೋನೇ ಬರ್ತಾ ಇದೆ ಫಸ್ಟ್ ಜನರೇಷನ್ ಅಲ್ಲಿ ಅಂತ ಅಂದ್ರೆ, ಅನ್ನೋನ್ ಜಿನೋಟೈಪ್ ನಿಮಗೆ ಯಾವ ಕಂಡೀಷನ್ ಅಲ್ಲಿ ಇದೆ, ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಇದೆ. ಇಲ್ಲಿ ನಿಮ್ ಬ್ರಾಕೆಟ್ ಅಲ್ಲಿ ಬರ್ಕೋಬಹುದು, ಇದೇ ತಾನೇ ನಿಮಗೆ ಅನ್ನೋನ್ ಆಗಿದ್ದು, ಇದು ಹೋಮೋಜೈಗಸ್ ಅಥವಾ ಹೆಟೆರೋಜೈಗಸ್ ಅಂತ ತಾನೇ ಅನ್ನೋನ್ ಆಗಿದ್ದು. ಇದ್ರ ಫಿನೋಟೈಪ್ ಏನು, ಡಾಮಿನೆಂಟ್ ಫಿನೋಟೈಪ್ ಇರೋ ಪ್ಲಾಂಟ್ಸ್ ಅನ್ನ ಯಾವ ಜೊತೆ ಕ್ರಾಸ್ ಮಾಡಬೇಕು, ರೆಸಿಸಿವ್ ಪೇರೆಂಟ್ ಜೊತೆ ಕ್ರಾಸ್ ಮಾಡಬೇಕು. ಅದನ್ನೇ ಟೆಸ್ಟ್ ಕ್ರಾಸ್ ಅಂತ ಕರೀತಾರೆ. ಜಿನೋಟೈಪ್ ಚೇಂಜ್ ಆಗುತ್ತೆ ಅಷ್ಟೇ, ಡೈಹೈಬ್ರಿಡ್ ಕ್ರಾಸ್ಗೆ ಬರೀತಾ ಇರೋದ್ರಿಂದ ಸ್ವಲ್ಪ ಚೇಂಜ್ ಆಗುತ್ತೆ, ಬಟ್ ಅದ್ರ ಸಿಗ್ನಿಫಿಕೆನ್ಸ್ ಸೇಮ್ ಆಗುತ್ತೆ, ಡೆಫಿನೇಷನ್ ಸೇಮ್ ಇರುತ್ತೆ. ಈಗ ಇಲ್ಲಿ ನೋಡಿ, ಇದನ್ನ ಅನ್ನೋನ್ ಜಿನೋಟೈಪ್ ಈ ಬ್ರಾಕೆಟ್ ಅಲ್ಲಿ ಬರೆಯೋಣ, ಇದು ಅನ್ನೋನ್ ಜಿನೋಟೈಪ್. ಅನ್ನೋನ್ ಜಿನೋಟೈಪ್. ಸೊ ಇಲ್ಲಿ ಇದಲ್ವಾ ಅನ್ನೋನ್ ಜಿನೋಟೈಪ್, ರೈಟ್ ಡೌನ್ ಹಿಯರ್ ಅನ್ನೋನ್ ಜಿನೋಟೈಪ್. ಈಗ ನೆಕ್ಸ್ಟ್ ಏನ್ ಬರಬೇಕು, ನಾವು ಇಂಟರ್ಪ್ರಿಟೇಷನ್ ಬರಬೇಕಲ್ವಾ. ಈಗ ನೋಡಿ ಇಲ್ಲಿ ಬರೀತೀನಿ ಇಂಟರ್ಪ್ರಿಟೇಷನ್, ಆಕ್ಚುಲಿ ಕ್ರಾಸ್ ಕೆಳಗಡೆ ಬರಬೇಕು, ಅಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ಬರ್ತಾ ಇದೀನಿ.
ಪ್ರಾಕ್ಟೀಸ್ ಮಾಡಿದ್ರೆ ನೀವು ಹೇಳಿದೆ ಅಲ್ವಾ ಅದನ್ನೇ ಬರೀಬೇಕು. ಕ್ರಾಸ್ ಒಂದು ಇಂಟರ್ಪ್ರಿಟೇಷನ್ ಫಸ್ಟ್ ಬರೀತೀನಿ. ಸೊ ಈ ಒನ್ ಅಂತ ಹಾಕ್ತೀನಿ ಗೊತ್ತಾಗುತ್ತೆ. ಕ್ರಾಸ್ ಒಂದು ಇದ್ರ ಇಂಟರ್ಪ್ರಿಟೇಷನ್ ಏನು? ಆಲ್ ಪ್ಲಾಂಟ್ಸ್ ಆರ್ ರೌಂಡ್ ಅಂಡ್ ಯೆಲ್ಲೋ. So that's why unknown genotype was in which condition? Homozygous condition. See, write down here. Unknown genotype was in homozygous condition. Homozygous condition ಅಲ್ಲಿ ಇತ್ತು. ಯಾವುದು? unknown genotype ಅಂತ ಬರೆದೆ. unknown genotype was in homozygous condition. ಈಗ ಕ್ರಾಸ್ 2 ಈ ಬರೆದೆ. ಈ ಕ್ರಾಸ್ ಬರೀತಾ ಇದ್ದೀನಿ. Appearance of recessive character in F1 generation indicates that the unknown genotype was in which condition? Heterozygous condition. So write down here. Unknown genotype ಯಾವ ಕಂಡೀಷನ್ ಅಲ್ಲಿ ಇದೆ? ಹೆಟ್ರೋಜೈಗಸ್ ಕಂಡೀಷನ್ ಅಲ್ಲಿ ಇದೆ. ಸೊ ನೀವು ಕಾಪಿ ಮಾಡಬೇಕಾದ್ರೆ ರಿಸಲ್ಟ್ ಕೆಳಗಡೆ ಇಂಟರ್ಪ್ರಿಟೇಷನ್ ಅನ್ನು ಬರ್ಕೊಳ್ಳಿ. ಅಲ್ಲಿ ಫಸ್ಟ್ ಅಂತ ಬರ್ದಿದ್ರೆ ಅದನ್ನ ಈ ಕ್ರಾಸಿಗೆ ಬರ್ಕೊಳ್ಳಿ, ಸೆಕೆಂಡ್ ಅಂತ ಹಾಕಿ ಬರ್ದಿದ್ರೆ ಅದನ್ನ ಈ ಕ್ರಾಸಿಗೆ ಇಂಟರ್ಪ್ರಿಟೇಷನ್ ಅನ್ನು ಬರ್ಕೊಳ್ಳಿ. ಸೊ ಇನ್ F1 generation if all the plants are found to be round and yellow, then the unknown genotype was in homozygous condition. If you will get 1:1:1 ratio, or you can say in F1 generation there is an appearance of recessive character. So appearance of recessive character indicates that the unknown genotype was in heterozygous condition. Heterozygous condition ಅಲ್ಲಿ ಇತ್ತು ಅಂತ ಇಂಡಿಕೇಟ್ ಮಾಡೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಡೈಹೈಬ್ರಿಡ್ ಟೆಸ್ಟ್ ಕ್ರಾಸ್. ರೇಷಿಯೋ ಏನಾಗುತ್ತೆ ಅಂತ ನೆನಪಿಟ್ಕೊಳ್ಳಿ. ಮಾನೋ ಹೈಬ್ರಿಡ್ 1:1, ಡೈಹೈಬ್ರಿಡ್ ಟೆಸ್ಟ್ ಕ್ರಾಸ್ ರೇಷಿಯೋ 1:1:1. ಆ ರೇಷಿಯೋನ ಏನ್ ಬರ್ತೀನಿ ಇದ್ರ ಕೆಳಗಡೆ ಬರ್ತೀನಿ. ಓಕೆ, ಸೊ ದಿಸ್ ಇಸ್ ಅಬೌಟ್